ಗಮನಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಎಲ್ಲ ಹೊಸಬ್ರು, ಪಾಪ ತುಂಬಾ ನರ್ವಸ್ ಆಗಿದ್ದಾರೆ. ರಾಜಕ್ಕೆ ಧ್ವನಿನೇ ಬರ್ತಾ ಇಲ್ಲ, ಅವಿನಾಶಿಗೆ ಮುಂಚೆಯಿಂದನೂ ಧ್ವನಿ ಬರಲ್ಲ, ತುಂಬಾ ಸಾಫ್ಟ್. ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು. ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದೆ, ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್. ನೆನ್ನೆನೆ ಬಂತು ನಂಗೆ ವಾಟ್ಸ್ಆ್ಯಪ್ ಅಲ್ಲಿ, ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ. ಓಕೆಪ್ಪಾ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ವಾಸು ಸರ್ ಅಂದ್ರು, ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ. ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ, ನನ್ನ ಮಾತು ಯಾವಾಗ್ಲೂ ಜಾಸ್ತಿ. ಬಟ್ ಎನಿವೇ, ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನ್ಯೂ ಕಮರ್, ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ. ನಾ ಮೊದಲು ಕೇಳಿದ ಪ್ರಶ್ನೆ, ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬಲ್ಲಿ ಇರೋದು, ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ ಬಂದ್ರಿ ಅಂತ ಕೇಳಿದೆ. ದೆನ್ ಹಿ ಸೆಡ್, ಇಲ್ಲ ಮೇಡಮ್, ನನಗೆ ಅದು ಪ್ಯಾಷನ್ ಮುಂಚೆಯಿಂದ. ಐ ಫಿಗರ್ಡ್ ಔಟ್, ನನಗದು ಅರ್ಥ ಆಯ್ತು, ಅರಿವಾಯ್ತು, ಹಾಗಾಗಿ ನಾನು ಸಿನಿಮಾ ಮಾಡಲೇಬೇಕು ಅಂತ ನಾನು ಇದು ಮಾಡಿದ್ದೀನಿ ಅಂತ, ಡಿಸಿಷನ್ ತಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ. ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ನಿರ್ದೇಶಕರಲ್ಲಿ ನೋಡಿರೋಂಥದ್ದು. ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂತಹ ಕ್ಲಾರಿಟಿ. ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ. ಸಖತ್ ಎಂಜಾಯ್ಮೆಂಟ್. 2003 ಇರ್ಬೇಕದು, ತುಂಬಾ 3ನೋ 4. ಸೊ ಯಂಗ್ ಡೈರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ಗಳಾಗಿ. ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು. ಬಹಳ ಕ್ಲಿಯರ್, ಮೇಡಮ್ ಇಷ್ಟೇ ಬೇಕು, ಎಕ್ಸ್ಪ್ರೆಷನ್ ಇಷ್ಟೇ, ಲುಕ್ ಇಷ್ಟೇ. ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು, ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗೋದು. ಈ ಅವಿನಾಶ್ ಏನ್ ಹೇಳ್ತಾರೆ ಇವಾಗ, ವಾಟ್ ಇಸ್ ಇಟ್ ಅವಿ, ವಾಟ್ ಶುಡ್ ಐ ಡೂ ಅಂತ ತುಂಬಾ ಕ್ವೆಶನ್ಸ್ ಕೇಳೋದು, ಇದು ಮಾಡೋದು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದು ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೂ, ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಅಂಡ್ ರಾಜ್, ಅವ್ರಿಗೂ ಅಷ್ಟೇ, ಟೋಟಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್. ಅವ್ರು ಹೇಳಿದ್ರು ಆಗ್ಲೇ, ಹೀಸ್ ಇನ್ ಟು ಸಮ್ ಬಿಸ್ನೆಸ್ ಅಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀಸ್ ಕಮ್ ಫಾರ್ವರ್ಡ್. ಅಂಡ್ ತುಂಬಾ ಚೆನ್ನಾಗಿ, ಆಗ್ಲೇ ಹೇಳ್ದಂಗೆ ಈ ಜಾನ್ರೆ ಇಟ್ಸ್ ನಾಟ್ ಈಸಿ. ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರಿ ಅಂದ್ರೆ ದಟ್ಸ್ ಡಿಫ್ರೆಂಟ್. ಆದ್ರೆ ಇದು ಬಂದು ಟೋಟ್ಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ. ಇದು ತುಂಬಾ ಎಫರ್ಟ್, ತುಂಬಾ ಎಕ್ಸ್ಪೆನ್ಸಸ್, ತುಂಬಾ ಕಷ್ಟ. ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ. ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ. ಸೊ ಅವ್ರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಅಂಡ್ ಅವ್ರಿಬ್ಬರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನನ್ನ ಮೂಲಕ ಆಯ್ತು, ಏನ್ ಮೂಲಕನೋ ವಾಟ್ ಎವರ್, ಐ ಆಮ್ ಹ್ಯಾಪಿ. ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು. ಅಂಡ್ ಮುಖ್ಯವಾಗಿ ಇವತ್ತು ಚಂದ್ರು ಸರ್, ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗ್ಲೂ ಕಾರ್ ಓಡಿಸ್ಕೊಂಡು ಬಂದಾಗಿದ್ರು, ಮೇಡಮ್ ಏನ್ ಮೇಡಮ್ ಹಿಂಗ್ ಓಡಿಸ್ಕೊಂಡ್ಬರ್ತೀರಾ ನೀವು, ನಾವು ಖೋ ಸಿನಿಮಾ ಮಾಡೋವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ. ಸೊ ಚಂದ್ರು ಸರ್ ಇದ್ರಲ್ಲಿ ನಾನು ಸೂಪರ್ ಹೀರೋ ಅಂತಾನೆ ಪೋರ್ಟ್ರೇ ಮಾಡಿರೋದು ಅವಿನಾಶ್. ಸೊ ಆ ಸೂಪರ್ ಹೀರೋ ಪಾಸಿಟಿವ್ ನೆಗೆಟಿವ್ ಆಗಿ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂಡ್ ಮಂಜಣ್ಣ ಫ್ಯಾಮಿಲಿ, ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತಂತ ಒಬ್ಬ ವ್ಯಕ್ತಿ. ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ. ಥ್ಯಾಂಕ್ ಯು ಮಂಜಣ್ಣ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ. ಸೊ ಅಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಮುಂಚೆ ಅಡ್ರೆಸ್, ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ. ಪ್ಲೀಸ್ ಕಮ್ ವೇಣು. ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ. ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ, ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು, ನಾವು ಆಕ್ಟ್ ಮಾಡ್ಬೋದು ಅನ್ನೋದು. ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ. ಅದು ಸುಬ್ಬು ಸರ್ ಆಗ್ಲಿ, ವಾಸು ಸರ್ ಆಗ್ಲಿ, ಅವ್ರಿಗೆಲ್ಲ ದೇ ಹ್ಯಾವ್ ಸೀನ್ ಇಟ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ವೇಣು ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಹೋಮ್ ವರ್ಕ್ ಮಾಡಿ, ಕಲ್ತ್ಕೊಂಡು, ನೀಟಾಗಿ ಪ್ರಾಕ್ಟೀಸ್ ಮಾಡಿ, ರಿಹರ್ಸಲ್ಸ್ ಮಾಡಿ, ಅವಿನಾಶ್ ಜೊತೆ ಇರ್ಬೋದು, ಎಲ್ಲ ಫೀಡ್ಬ್ಯಾಕ್ ತಗೊಂಡು ಆ ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡೋರು. ಬಟ್ ಹೀಸ್ ಡನ್ ಅ ಗುಡ್ ಜಾಬ್. ಸೊ ಅವರು, ಹರ್ಷಿಕಾ ಅವರು, ದೇ ಪ್ಲೇಡ್ ಟುಗೆದರ್. ಅದನ್ನ ಹೇಳ್ಬೋದಲ್ಲ ಅವಿ? ಓಕೆ. ಸೊ ವಿ ಆರ್ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ.
ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಮೀನು. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ಅದು ಎಲ್ಲ ಕ್ರೆಡಿಟು ಅವಿನಾಶ್ಗೆ ಹೋಗಬೇಕು. ಹೇಗಿರಬೇಕು, ನಾ ಹೇಗೆ ಪರ್ಫಾರ್ಮ್ ಮಾಡಬೇಕು, ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನು ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂಥ ಲೊಕೇಶನ್ಗಳಿರ್ಬೋದು, ಎಲ್ಲದಕ್ಕೂ ತುಂಬ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ನು ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ. ಆ್ಯಂಡ್ ಆ ಗೆಟಪ್ ನೋಡಿದಾಗ ನಿಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ. ನಾನು ಸ್ಟೇಜ್ ಮೇಲೆ ಕರೀಲೇಬೇಕು. ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್, ನನ್ನ ಟೀಮ್ ಇಬ್ರು ಬಂದ್ರಪ್ಪ ಮೇಲೆ ಬನ್ರಿ. ಯಾಕ್ರಿ ಮುಖ ನೋಡ್ತಾ ಇದ್ದೀರಾ? ಗಂಗಾ ನನ್ನ ಜೊತೆ, ಗಂಗಪ್ಪ ನನ್ನ ಜೊತೆ ಸುಮಾರು ನಾನು ಈ ವರ್ಷ 2024ಕ್ಕೆ ಹೃದಯ ಮಾಡಿ ಕರೆಕ್ಟಾಗಿ 25 ವರ್ಷ ಆಯ್ತು. ಸೆಪ್ಟೆಂಬರ್ 19 ಬಂದ್ರೆ 25 ವರ್ಷ ಆಗುತ್ತೆ ಹೃದಯ ರಿಲೀಸ್ ಆಗಿ. ಸೊ ನಾನು ಸುಮಾರು 3-4ನೇ ಸಿನಿಮಾಯಿಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು. ಸುನಿಬಾ. ಸೊ ಗಂಗಾ ಅಂಡ್ ಸುನಿಲ್, ನನ್ನ ಮೇಕಪ್ ಸ್ಟಾಫು, ನನ್ನ ಹೇರ್ ಡ್ರೆಸ್ಸರ್ ಮಾಲಾ ಅಂತ, ಅವ್ರು ಯಾರು ಬಂದಿಲ್ಲ. ಐ ಥಿಂಕ್ ಈ ಸಿನಿಮಾದ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರುಗಳಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನನಗೆ ಮೇಕಪ್ ಮಾಡೋರು. ಗಂಗಾ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ನ ನೈಟ್ ಎಫೆಕ್ಟೇ. ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಮನ್ನು ಎಬ್ಸಿರೋರು. ಆ ರಾತ್ರಿ ಎಲ್ಲ ಗಂಗಾ ಪಾಪ ಸುನಿಲ್ ಇಬ್ರು ಬ್ಲೂ ಇಟ್ಕೊಂಡು ನನ್ನಿಂದ ಓಡಾಡ್ಕೊಂಡು ಆ ಬ್ಲೂ ಹಚ್ಚೋದು. ಅದು ಮೇಕಪ್ ಮಾಡಕ್ 2 hours, ಪಾತ್ರಕ್ಕೆ ನಾನು ರೆಡಿ ಆಗೋ 2 hours ಅಂದ್ರೆ ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ನಮ್ಮ ಮನೆಗೆ ಹೋಗೋಕೆ ಇನ್ನೂ 2 hours. ಯಾಕಂದ್ರೆ ಅದನ್ನ ತಿಕ್ಕಿ ವಾಪಸ್ ಅದನ್ನ ತೆಗಿಬೇಕು ನಾನು. ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಹಗ್ಗ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅದು 10 ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಚಂದ್ರು ಸರ್ ಹೇಳ್ದಂಗೆ ಕನ್ನಡ ಸಿನಿಮಾ ಬೆಳೀತಾ ಇರೋ ಹೈಟ್, ರೀಚ್ ಆಗಿರೋ ಹೈಟ್ಸ್ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂಥ ಒಂದು ವಿಷಯ. ಅದೇ ರೀತಿ ಕನ್ನಡ ಸಿನಿಮಾನಲ್ಲಿ ಈ ಥರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ, ಚಿತ್ರ ಅಂದರೆ ಅದು ಎಂಟರ್ಟೈನ್ಮೆಂಟ್, ಅದು ಜಾನ್ರೆ ಏನೇ ಇರ್ಬೋದು, ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟಾಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ. ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಅವಿನಾಶ್ ಅಂಡ್ ಹಿಸ್ ಹೋಲ್ ಟೀಮ್ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗೆ ಅನ್ಸೋದು. ಸೊ ದಯವಿಟ್ಟು ನೀವೆಲ್ಲರೂ ಇಂಥ ಸಿನಿಮಾ ಬರ್ತಿದೆ, ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಆದಷ್ಟು ಆಡಿಯನ್ಸ್ಗೆ ರೀಚ್ ಆಗಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ. ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗಲಿ, ರಾಜ್ ಆಗಲಿ ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ. ಆ್ಯಂಡ್ ಈ ಸಕ್ಸಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ. ಆ್ಯಂಡ್ PRO ವೆಂಕಟೇಶ್ ಸರ್, ನಿಮ್ಮ ಒಂದು ಎಫರ್ಟಿಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮತ್ತೊಮ್ಮೆ. ಸದಾ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ, ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗಲೂ ತೋರಿಸಿದ್ದೀರಾ. ಅದೇ ಪ್ರೀತಿ ನನ್ನ ಮೇಲೆ, ನನ್ನ ಯಜಮಾನ್ರ ಮೇಲೆ, ನನ್ನ ಇಡೀ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರೋಕ್ಕಾಗಲಿಲ್ಲ. ಅವಿನಾಶ್, ರಾಜ್ ಅವ್ರ ಪರವಾಗಿ ನಾನು ವಿಶಸ್ ತಿಳಿಸ್ತಾ ಇದ್ದೀನಿ. ಹಿ ಹಸ್ ಸೆಂಟ್ ಹಿಸ್ ಸ್ಪೆಷಲ್ ಲವ್ ಆ್ಯಂಡ್ ವಿಶಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಸೂರಿ ಅವರು, ನಮ್ಮ ಕ್ಯಾಮ್ರಾಮನ್ ಸೂರಿ ಅವರು ಇಸ್ ಹಿ ಹಿಯರ್? ಬಂದಿಲ್ಲ ಅನ್ಸುತ್ತೆ. ಸೊ ಎಲ್ರಿಗೂ ರಘು ಅವ್ರ ಕಡೆಯಿಂದನೂ ಬೆಸ್ಟ್ ವಿಶಸ್. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಇನ್ನು ಮುಂದಕ್ಕೆ ಚಿತ್ರ ಬಿಡುಗಡೆ ಮುಂಚೆ ಮತ್ತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀವಿ. ಸೊ ದಯವಿಟ್ಟು ಅವಾಗಲೂ ಹೀಗೆ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಇವತ್ತಿನ ಈ ಸಭೆಗೆ ಮುಖ್ಯಪ್ರಾಯರಾಗಿ ಬಂದಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರಾದಂಥ ಚಂದ್ರ ಸರ್ ಮತ್ತು ಮಂಜಣ್ಣ, ಹಾಗೂ ಈ ರಥದ ಸಾರಥಿ ದಯಾಳ್ ಸರ್. ಇಲ್ಲ ತಪ್ಪೇನಿಲ್ಲ, ಮ್ಯಾಮ್ ಹೇಳಿದ್ ನಿಜಾನೆ. ಈ ಸಿನಿಮಾದಲ್ಲಿ ನಮ್ದು ಒಂದು ಪಾತ್ರ. ಕೆಲವರು ಎಷ್ಟೇ ಓದಿದ್ರು ಕೆಲವು ಡುಬಾಕ್ಗಳನ್ನ ಕೇಳ್ತಿರ್ತಾರೆ, ಏನೋ ಐಡಿಯಾ ಕೊಡಿ ಅಂತ. ಅದು ವೀಕ್ನೆಸ್. ನಾನು ಹೇಳ್ತಿದ್ದೆ ಅವರಿಗೆ, ಎಜುಕೇಶನ್ ಸರ್ಟಿಫಿಕೇಟ್ಗೆ, ಸಂಸ್ಕಾರ ಜೀವನಕ್ಕೆ ಅನುಭವ ಇದ್ದರೆ ಮಾತ್ರ ಇದೆಲ್ಲ ಆಗೋದು. 3 ಡಿಗ್ರಿ ಓದೋರು ಯಾರೋ ಪುಸ್ತಕ ಹಿಂಗೆ ತೆಗೆದು ನಾಳೆ ಹಿಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ. ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ, ಎಲ್ಲ ಓದಿದ್ದೀವಿ ಅಂತ.
ಜೀವನ ಪಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ಆಗೋದು. ನಮ್ಮ ವೇಣು ಅವರು ಹೇಳಿದ್ರು, ನಾನಲ್ಲಿ ತುಂಬಾ ನರ್ವಸ್ ಆಗ್ಬಿಡ್ತಿದ್ದೆ ಅಲ್ಲಿ. ನಮ್ಮಿಬ್ಬರು ಕಾಂಬಿನೇಷನ್ ಜಾಸ್ತಿ. ಮಾನಿಟರ್ ಆದಾಗ ಎಲ್ಲ ಚೆನ್ನಾಗಿರೋದು, ಲೈಟ್ ಆನ್ ಆಗ್ತಿದ್ದಂಗೆ ಪಾಪ ಅವ್ರು ಹೇಳ್ದಂಗೆ ಸರ್ ಓಪನಿಂಗ್ ಲೈನ್ ಏನು ಆ ಥರ. ಆಮೇಲೆ ಎದುರು ನಿಂತ್ಕೋಬೇಕು ನಾನು, ಅವ್ರೇನು ಮಾತಾಡ್ತಾ ಇದ್ರೆ ಸರ್ ನೀವಿದ್ದು ನಾನು ಹೋಗಿ ನಿಂತ್ಕೊಂಡ್ರೆ ಡೈಲಾಗ್ ಎಲ್ಲ ಹೇಳ್ಬಿಡೋರು. ಏನೋ ಒಂಥರ ಗೊತ್ತಿಲ್ಲ ಅವ್ರೇಂದ್ರೆ ನಮ್ಮ ಮೇಲೆ ನಂಬಿಕೆ ಅಷ್ಟೇ, ನೀವಿದ್ರೆ ನನಗೆ ಮರೆಯೋದಿಲ್ಲ ಅಂತ. ಇಲ್ಲ, ಮೊದಲೇ ಹೆಜ್ಜೆ ಎಲ್ಲರಿಗೂ ಕಷ್ಟನೇ ಅಲ್ವಾ? ಬರುವಾಗ ಮೊದಲೇ ಹೆಜ್ಜೆ ಎಲ್ರಿಗೂ ಕಷ್ಟನೇ. ಅದಕ್ಕೆ ತಾನೇ ಕೈ ಹಿಡಿದು ನಡೆಸೋದು ಬೇರೆಯವರು, ಅದಕ್ಕೆ ನಮ್ಮನ್ನು ನಡೆಸೋಕ್ಕೆ ಇವರೆಲ್ಲ ಬಂದಿರೋದು. ಈ ಸಿನಿಮಾದ ಕಲಾವಿದನ್ನ ಕೈ ಹಿಡಿದು ನಡೆಸೋದಕ್ಕೆ ಇವರೆಲ್ಲ ಬಂದಿರೋದು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ಸಿಕ್ಕಾಪಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡಿ ಸರ್, ನಾವಿನ್ನೂ ಕಲಿತಾ ಇರೋರು. ಪಾಪ ಕ್ಷಮೆ ಕೇಳಿದಾರೆ ಅವರು, ತೊಂದರೆ ಇಲ್ಲ, ಗೊತ್ತಿಲ್ಲ ಅವ್ರಿಗೇನೋ ಮಾತಾಡ್ಬಿಟ್ರು. ಇದೇನಾಗುತ್ತೆ, ಆಶೀರ್ವಾದ ಬೇರೆ, ಚಪ್ಪಾಳೆ ಬೇರೆ. ಅದಕ್ಕೆ ಅವರ ಮಾತು ಹೇಳಿ, ಪ್ರೋತ್ಸಾಹ ಬೇರೆ, ಆಶೀರ್ವಾದ ಬೇರೆ ಅಂತ. ಇನ್ನು ಮುಂದೆ ಅದು ಮಾಡೋದು ಬೇಡ ಅಲ್ಲಮ್ಮ. ಕಲಿಯುಗ ಅಲ್ವಾ, ಕಲಿತಾನೆ ಇರ್ಬೇಕು. ಏನು ತಪ್ಪಿಲ್ಲ. ನಾನು ಅದನ್ನು ಹೇಳ್ದೆ, ನಾನು ಹೇಳಿದ್ದು ಪ್ರೋತ್ಸಾಹ ಕೊಡಿ ಅನ್ನೋ ಕಾರಣದಿಂದ ಬಹುಶಃ ಅವರಿಗೆ ಸರಿ ಅನ್ಸಿಲ್ಲ, ನಾನು ಕ್ಷಮೆ ಕೇಳಿದ್ದೀನಿ. ಅದ್ರಲ್ಲಿ ನಾನೇನು ಚಿಕ್ಕವಳಾಗಲ್ಲ. ಖಂಡಿತ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅಕ್ಷರ ಮಾತ್ರ ಕಲಿಸಿದ ಆತನ ಗುರು ಅಂತ. ಖಂಡಿತ ಸರ್, ಗುರು ಆಗ್ತೊಳ್ಳಿ ಮುಂದೆ ಇದೆಲ್ಲ ಸ್ಟೇಜ್ ಹೋಗ್ತಿದ್ದೆ ನೆನಪಾಗ್ಬಿಡ್ತಾವ. ಖಂಡಿತ ಸರ್, ಖಂಡಿತ. ಮಂಜಣ್ಣ ನೆಕ್ಸ್ಟ್ ಮಂಜಣ್ಣ ಪಿಕ್ಚರ್ ಅವರೇ ಡೈಲಾಗು ನೋಡಿ, ಗುರು ಆಗ್ತಾವಳಿ ಗುರು ಮುಟ್ತೀರಾ ಅಂತ. ಸಿನಿಮಾದ ಕಥೆ ಅಂದರೆ ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್. ಹಗ್ಗ, ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ. ಹಾಗಾದ್ರೆ ಇವ್ರು ಬರ್ತಿದ್ದಾಗ ಒಂದು ಮಾತು ಬಳಸಿದ್ರು, ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ. ಇವಾಗ ನೀರು ತರಕ್ಕೆ ಪ್ರತ್ಯೇಕತೆ ಹಗ್ಗ ನಮಗೆ. ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತಗೊಳಕ್ ಸಾಧ್ಯ. ಮೇಲೆ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನೀವೆಲ್ಲರ ಆಶೀರ್ವಾದ ನಮ್ಮೇಲೆ ಇರಲಿ. ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ, ಅಣ್ಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಒಂದು 4-5 ಮೀಟಿಂಗ್ ಮಾಡಿರ್ಬೋದು ನಮ್ಮ ಅಭಿ ನಾವು ಎಲ್ಲ ಮನೆಯಲ್ಲಿ. ಆದ್ರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ. ಇವಾಗ ಚಂದ್ರು ಸರ್ ಹೇಳಿದ್ರು ಫಸ್ಟ್ ಪಿಕ್ಚರ್ ಇದು ನಿರ್ದೇಶಕರಿಗೆ, ಎಲ್ಲರೂ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ. ನೋಡೋಣ, ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ. ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ. ಅಣ್ಣ ಹೌದು, ಬೇಕಲ್ಲ ಇನ್ನು ಮೇಲೆ ಕೆತ್ತಕ್ಕೆ, ಅದೇ ತಾನೇ ಮೈನು. ನಿನ್ಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ದನ್ನ ಹಂಗೆ ಬಳಸ್ಕೊಂಡೆ ಅಷ್ಟೇ. ನಾವು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ. ಅವರು ಓದಿರೋದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ. ಯಾಕಾದೆ ಇದು ಎಳೆಗದೆ ಕಲ್ತಿರೋದು ಬಿಡೆ ಮಂಡೆ ಅಂದ್ರೆ 3 ದಾರಿಗೆ ಹೋಗಿ ಮಂಟಿಲ್ಲ ಅಂತಂದ್ರೆ ಹೋಗೋದಿಲ್ಲ ಅದು. ಅಂದ್ರೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಎತ್ತಲ್ಲ ನಾನು ಹೇಳಿದ್ದು. ಅವ್ರನ್ನ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟ್ರು ಅಂತ. ಮಜ್ಜಿಗೆ ಡೈರೆಕ್ಟ್ರು ಊಟ ಮಾಡ್ತಿರ್ಲಿಲ್ಲ ಸರ್, ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಇರೋದು ಯಾವಾಗಲೂ. ಹೊಸಬ್ ನೋಡಿದ್ರಿಗೆ ಸಾರಾಯಿ ಅನ್ಸೋದು. ಇಲ್ಲ ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಹೊಸದಾಗಿ ನೋಡೋರಿಗೆ ಸಾರಾಯಿ ಏನಾಗಬೇಕು ಅನ್ಸೋದು. ಅವ್ರ ಮಜ್ಜಿಗೆ ಕುಡ್ಕೊಂಡ್ರೆ ಊಟನೇ ಮಾಡ್ತಿರ್ಲಪ್ಪ. ಅದು ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಗೊತ್ತಿಲ್ಲ. ಏನೋ ಅವ್ರ ಟೆಕ್ನಿಕಲ್ಲೇ ಮಾತ್ರ. ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಇವರು ಇಲ್ಲ ನಾನೇನೋ ಅನ್ಕೊಂಡಿದ್ದೇನೆ ಅಂತ ತೆಗ್ಬೇಕು, ಸುಮ್ಮನೆ ಇಟ್ಬಿಡಿ ಅನ್ನೋ. ಮ್ಯಾಮ್ಗಂತೂ ತುಂಬ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ. ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ. ನಮ್ದನೇ ಡೇ ಇತ್ತು, ನಮ್ಮ ಒಂದು 3 ದಿನ ಹಾಕೊಂಡ್ರು ಹೋದ್ರು. ಆಮೇಲೆ ಒಂದ್ಸರಿ ಓಡೋ ಸೀನು ಹೇಳ್ಬೋದಾ ಸರ್? ಹೇಳ ಸರ್ ಓಡಿಸ್ತಾನೆ ಇದ್ದಾರೆ. ಎಷ್ಟು ಅಂತ ಓಡ್ ಬರೋದು ಸರ್? ನೋಡೋ ಬಟ್ಟೆ ಎಲ್ಲ ಬೀಚ ಕೊಡೋಗ್ಬಿಡ್ತೀನಿ ನನ್ನೊಂದೇ. ಅವಾಗ ಸಾಕು ಸರ್ ಸಾಕು, ಓಕೆ ಓಕೆ ತಮಾಷೆ ಮಾಡ್ತಾ. ಸಮೂಹ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ರಥ ಮುಂದೆ ಹೋಗಲ್ಲ. ಸಾರಥಿಯವರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೊಸ ಟೀಮು, ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡೋಗಿ. ಈ ಸಿನಿಮಾ ಆದಮೇಲೆ ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ. ಅಷ್ಟೊಂದು ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ನಾವೆಲ್ಲ ಸೈಡ್ ಡಿಶಸ್, ಉಪ್ಪಿನಕಾಯಿ ಹಪ್ಪಳ ಇದ್ದಂಗೆ. ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಾಗ್ಲೂ ಇವರು ಹೇಳಿದ್ರು ಒಂದ್ಸರಿ, ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಗೋದನ್ನು ಪುಣ್ಯನೇ. ದೊಡ್ಡವ್ರು ಹೇಳ್ತಾರಲ್ಲ, ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕಂತೆ, ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನು ಪುಣ್ಯ ಇರ್ಬೇಕಂತೆ. ಅವನ ಮನದಾಳದ ಮಾತನ್ನ ನಂಬ್ಕೊಂಡು ಕಲ್ತ್ಕೊಂಡು ಅವ್ರಿಗೆ ಒಪ್ಪಿಸ್ಬೇಕಲ್ಲ.
ನಾನು ಒಂದ್ ಕಡೆ ಹೇಳಿದ್ದೆ ಯಾರಿಗೋ ಈ ಬರ್ದಿದ್ರು ಹಿಂಗೆ ಹಿಂದಗಡೆ ಎಲ್ಲ ಗುರಿ ಅಕ್ಷರ ಮಾಲೆ ಹಾಕ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಏನೋ ಮಾತಾಡಿ ಅಂದ್ರು. ಸ್ಟೇಜ್ ಹೋದಾಗ ನಾನೆಲ್ಲ ಹಿಂದೆ ನಿಂತು ನೋಡಿದ ಆ ಇಂದ ಒಮ್ಮವರೆಗೂ ಇದೆ. ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಯಾರ ಶಿಷ್ಯಪ್ಪ ನೀನು ಅಂದೆ. ಅಂದ್ರೆ ಆ ಇಂದ ಶುರು ಮಾಡಿದ್ರೆ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟದ ಕೆಲಸನೇ. ಸುಮಾರು ಸಪೋರ್ಟ್ಸ್ ಬೇಕು ನಮಗೆ. ಅದಕ್ಕೆ ಎಲ್ಲರೂ ನಮ್ಮ ಗುರುಗಳಾಗ್ತಾರೆ. ಒಂದೊಂದು ಅಕ್ಷರನೂ ಕಲಿತಾ ಇರೋದು ನಾವು. ಖಂಡಿತ ಸರ್, ಅಲ್ವಾ? ತೊಂದರೆ ಇಲ್ಲ ಅಷ್ಟೇ. ಅದು ಮಾಡ್ಕೋಬೇಡಿ, ಕಲ್ತ್ಕೊಂಡ್ರಾಯ್ತು. ಇಷ್ಟ ಆಗಿದೆ. ಕತೆ ಪೂರ್ತಿ ಹೇಳಲ್ಲ, ಅವ್ರ ಮನೆಗೆ ಬಂದು ಹೊಡಿತಾರೆ. ಅವಿನಾಶ್ ಅವರು ಹೇಳ್ತಾನೆ ಇರ್ತಾರೆ ಫೋನಲ್ಲಿ, ನೀವು ಜಾಸ್ತಿ ಮಾತಾಡ್ತೀರಾ ಸರ್. ವೇಣು ಅವರು ಫಸ್ಟ್ ಪಿಕ್ಚರು ಆದ್ರೂ ಅವ್ರು ಹೇಳಿದ್ರು ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾನ ಗೆಲ್ಲಿಸ್ಕೊಡಿ. ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ, ಇವತ್ತಿನ ಬೆಳವಣಿಗೆ ಬಗ್ಗೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರ್ಸಕ್ ಬಂದಿದ್ದೀರಿ, ನಿಮಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಪತ್ರಕರ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸರ್, ಫಸ್ಟ್ ಸುಬ್ರಹ್ಮಣ್ಯ ಸರ್ ವಿಷಯನ ಕ್ಲೋಸ್ ಮಾಡಿದ್ರೆ ಇನ್ನು ಖುಷಿಯಾಗಿ ಮಾತಾಡ್ಬೋದು, ಇಲ್ಲಾಂದ್ರೆ ಅದು ಮೈಂಡ್ ಬ್ಲಾಕ್ ಅಲ್ಲೇ ಇರುತ್ತೆ. ಜನರಲಿ ಏನಂದ್ರೆ ಫಾರ್ ಎನಿ ಆಡಿಯನ್ಸ್, ಫಾರ್ ಎನಿ ಒಂದು ಸಿನಿಮಾ ಕಂಟೆಂಟ್ ಅನ್ನುವಾಗ ಪರ್ಸೋರ್ನ ನಾವು ನೋಡೋದು, ಮೀಡಿಯಾದ ನಾವು ನೋಡೋದು ಹೆಂಗೆ ಅಂದ್ರೆ ಫಸ್ಟ್ ಆಡಿಯನ್ಸ್ ಆಗಿ ನೋಡ್ತೀವಿ. ಅವ್ರು ಏನ್ ಹೇಳಿದ್ರು ಅವ್ರು ಖುಷಿಯಾಗಿ ಅವ್ರು ಏನು 4 ಮಾತು ಹೇಳ್ಬಿಟ್ರೆ ಸಿನಿಮಾ ಗೆದ್ದೋಗುತ್ತೆ. ಅದಾದ್ಮೇಲೆ ಸಿನಿಮಾ ಹಿಟ್ ಆದ ಫ್ಲಾಪ್ ಆದ ನಮ್ಮ ಕೈಯಲ್ಲಿ ಇಲ್ಲ. ಬಟ್ ಪ್ರಸವ್ ನಮ್ಗೆ ಏನಾದ್ರು ಒಂದು ಖುಷಿ ಕೊಟ್ಬಿಟ್ರೆ ಅದು ಆಲ್ವೇಸ್ ಒಂದು ಮೋಟಿವೇಟ್ ಮಾಡುತ್ತೆ. ಅವರು ಆ ರೀತಿಯಲ್ಲಿ ಆ ವರ್ಡ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿದ್ರು. ಸಪೋರ್ಟ್ ಅನ್ನೋದನ್ನ ಚಪಾಲೆ ಅನ್ನೋ ಒಂದು ವರ್ಡ್ ಹೇಳಿದ್ರು. ಅದು ನೀವು ಸೀನಿಯರು, ಸೊ ಅದರಿಂದ ದಟ್ ಕ್ಯಾನ್ ಬಿ ಬೈಪಾಸ್ಡ್ ಅನ್ನೋದು ನನ್ನದು. ಅದನ್ನ ಮೀರಿ ಸುಬ್ರಹ್ಮಣ್ಯ ಸರ್ ತರ ಯಾರಾದ್ರೂ ಹರ್ಟ್ ಆಗಿದ್ರೆ ಆನ್ ಬಿಹಾಫ್ ಆಫ್ ದ ಟೀಮ್ ನಾನು ಅಪಾಲಜೈಸ್ ಕೇಳ್ತೀನಿ. ಓಕೆ, ಈಗ ಹಗ್ಗ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು 5 ಮಿನಿಟ್ಸಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ. ನಾನು ಅನುಪ್ರಭಾ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ, ನಾವಿಬ್ಬರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ವಿಷಯವಾಗಿ ಒಂದು 3 ಮಂತ್ಸ್ಗೆ ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡುವಾಗ ಒಂದು 2-3 ಮೀಟಿಂಗ್ ಆಯಿತು. ಅದಾದ್ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು, ಈ ಥರ ಸಿನಿಮಾ ಮಾಡಿದ್ದಾರೆ, ತುಂಬ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ನಿಜೂರು ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಭರದ್ವಾಜ್ ಅವ್ರನ್ನ ಮೀಟ್ ಮಾಡಿದೆ. ಆವಾಗ ಒಂಥರ ಕೋಇನ್ಸಿಡೆಂಟ್ಲಿ ವಿ ನೋ ಈಚ್ ಅದರ್ ಫಾರ್ ವೆರಿ ಲಾಂಗ್ ಟೈಮ್. ಒಂದು 10 years ಇಂದ ಮುಂಚೆನೇ ಅವ್ರು ನನಗೆ ಗೊತ್ತಿದೆ. ಸೊ ಬಟ್ ಅವ್ರು ಸಿನಿಮಾ ಮಾಡುವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಸಿನಿಮಾ ಆದ್ಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ, ಇಲ್ಲ ಸರ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ, ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು. ಸೊ ಫಸ್ಟ್ ಅವಿನಾಶ್ ಅವರ ಹತ್ರ ಫೋರ್ಸ್ ಮಾಡಿ ಆ ಕಾಪಿನೇ ರೆಡಿ ಮಾಡಿದ್ದು ನಾನೇ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ. ಅಂದ್ರೆ ಎಲ್ಲ ಒಂದೊಂದು ಕಡೆ ಇತ್ತು, ಅದನ್ನೆಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟ್ ಸಿನಿಮಾ ನೋಡೋಣ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು 10-15 ಜನ ಸಿನಿಮಾ ನೋಡಿದೀವಿ. ಸಿನಿಮಾ ನೋಡಿ ನನಗೊಂದು ಅಷ್ಟು ವಿಷಯಗಳು ಅನ್ನಿಸ್ತು. ಅದೆಲ್ಲ ಮತ್ತೆ ಕರೆಕ್ಷನ್ ಮಾಡಿ, ಮ್ಯೂಸಿಕ್ ಕರೆಕ್ಷನ್ ಮಾಡಿ ಇನ್ನೊಂದ್ಸರಿ 2ನೇ ಸರಿ ಸಿನಿಮಾ ನೋಡಿದೀವಿ. ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಒಬ್ಬ ಆಡಿಯನ್ಸ್ ಆಗಿ, ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಟು ಬಿ ಹಾನೆಸ್ಟ್, ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾ ಇರೋದು. ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡೋಣ ಅನಿಸ್ತಾ ಇದ್ದ ವಿಷಯ ಏನಂದ್ರೆ, ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫ್ ಅಲ್ಲಿ. ದಟ್ ವಿಲ್ ಬಿ ದ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಒಂದು ಡೀಸೆಂಟ್ ಫಸ್ಟ್ ಹಾಫ್, ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ, ಬಟ್ ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಅದರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು. ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟ್ಗೋಸ್ಕರ ನಾನು ಪ್ರೊಡ್ಯೂಸರ್ನ ಅದನ್ನ ಹೇಳ, ಸರ್ ಈ ಪಾಯಿಂಟ್, ಈ ಒಂದು ಎಪಿಸೋಡ್ ಅನುಪ್ರಭಾ ಮೇಡಮ್ ಎಪಿಸೋಡ್ ನಮ್ಮನ್ನ ಕಾಪಾಡ್ಬಿಡ್ಬೇಕು ಸರ್, ವಿಚ್ ವಾಸ್ ನಾಟ್ ಟೋಲ್ಡ್ ಇನ್ ಕನ್ನಡ ಇದರಲ್ಲಿ. ಆದ್ರೆ ಇದೇ ಪಾಯಿಂಟ್ ಅನ್ನು ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ ಭಾರತರಾಜ ಸರ್ ಮಾಡಿದ್ದಾರೆ, ವಿಚ್ ವಾಸ್ ಒನ್ ನ್ಯಾಷನಲ್ ಅವಾರ್ಡ್. ಆ ಎಲಿಮೆಂಟ್ ನೀವು ಇಟ್ಕೊಂಡು ಓಕೆ ಇಟ್ಸ್ ಫೀಸ್ ನೀವು ಎಲ್ಲರೂ ಕೊಟ್ಟಿದ್ದೀನಿ ಈಗ ಮೀಡಿಯಾಗೆ, ನೀವು ಹುಡುಕ್ಬೋದು ಈಗ. ಆ ಎಲಿಮೆಂಟ್ ನ ಬ್ಯೂಟಿಫುಲ್ ಆಗಿ ಇಲ್ಲಿ ಒಂದು 45 minutes ನಿಮ್ಮ ಎಪಿಸೋಡ್, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಅದೇ ದಟ್ ಶುಡ್ ಬಿ ದ ಥಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಆಫ್ ಕೋರ್ಸ್. ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯ್ತು. ನನ್ನ ಕೈಲಿ ಆಗಷ್ಟು ನಾನು ಮಾಡ್ತಾ ಇದ್ದೀನಿ. ಅದು ಚಂದ್ರ ಹೇಳಿದ ಏನಂದ್ರೆ, ಅಮೆಝಾನ್ ವಿಷಯ ಹೇಳಿದ ಏನಂದ್ರೆ, ನಾನು ಅಮೆಝಾನ್ ಆಲ್ರೆಡಿ ಕಲಿಸಿ ಒಂದು ಲೆವೆಲ್ಗೆ ಒಂದು ಸಿನಿಮಾ ನೋಡಿ ಒಂದು ಬೇಸಿಕ್ ಅಪ್ರೂವಲ್ ಅಂತ ಒಂದು ತಗೊಂಡಿಟ್ಟಿದ್ದೀನಲ್ಲ, ಅದನ್ನ ನಾನು ಚಂದ್ರ ಹತ್ರ ನಾನು ಶೇರ್ ಮಾಡಿದ್ದೆ. ಅದನ್ನೇ ಅವರು ಅದನ್ನ ಹೇಳಿದ್ದು.
ಅದೇ ತರ ನನಗೆ ಜನರಲಿ ಒಂದು ಸಿನಿಮಾ ಗೈಡ್ ಮಾಡುವಾಗ ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ. ಅವ್ರ ಹತ್ರ ಎವ್ರಿ ಟೈಮ್ ಹೇಳ್ತೀನಿ, ಇದು ಹಿಂಗೆ ಆಗುತ್ತೆ ಸರ್, ಹಿಂಗೆ ಆಗುತ್ತೆ ಸರ್, ಎಕ್ಸ್ಪೆಕ್ಟೇಷನ್ ಹಿಂಗೆ ಇಟ್ಕೊಳ್ಳಿ, ಈ ಲೆವೆಲ್ಗೆ ಇಟ್ಕೊಳ್ಳಿ ಅನ್ನೋದನ್ನ. ಅದೇ ತರ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ವಿಷಯ, ಬಿಸ್ನೆಸ್ ಮಾತಾಡೋ ವಿಷಯ ಮಂಜು ಸರ್ನ ನಾನು ಫಾಲೋ ಮಾಡ್ತೀನಿ. ಅದರಲ್ಲಿ ನನಗೆ ಅದನ್ನ ಹಿಡ್ಕೊಳ್ಳೋದ್ರಲ್ಲಿ ಯಾವ ಒಂದು ಇದನ್ನು ಇಲ್ಲ. ಲೈಕ್ ಒಂದು ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು. ಒಂದು 10 ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಂದು 8 ರಿಂದ 9 ಜನ ನಾನು ನಂಬಲ್ಲ, ಅವ್ರ ಲೆಕ್ಕಗಳನ್ನ ಅವ್ರ ಮಾತುಗಳನ್ನ ನಂಬಲ್ಲ. ಆದರೆ ನಾನು ನಂಬೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ಅವ್ರ ಹಾನೆಸ್ಟಿ ನನಗೆ ಇಷ್ಟ, ತುಂಬಾ ಕ್ಲಾರಿಟಿ ಇರುತ್ತೆ. ಹಂಗಂದ್ರೆ ಬೇರೆಯವರೆಲ್ಲ ಇಲ್ವಾ ಅಂತ ಕೇಳಿದ್ರೆ ಅದಲ್ಲ ನನ್ನ ಪಾಯಿಂಟ್. ಚಂದನ್ ಸುರೇಶ್ ಇಸ್ ವೆರಿ ಹಾನೆಸ್ಟ್, ಅಷ್ಟು ನನ್ನ ಪಾಯಿಂಟ್. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೆ ಮಂಜು ಸರ್, ನನಗೆ ಇಷ್ಟ ಆಯ್ತು. ಅವ್ರ ಜೊತೆ ಒಂದು ರೆಗ್ಯುಲರ್ ಆಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡೋರೆ ಚಂದನ್ ಸುರೇಶ್ ಅವ್ರಿಗೆ ಸಿನಿಮಾನ ತೋರಿಸಿದ್ವಿ. ಅವರು ಒಂದಷ್ಟು ಒಪಿನಿಯನ್ ಹೇಳಿದ್ರು, ಎಲ್ಲ ಮಾಡಿ ಫೈನಲ್ ಸಿನಿಮಾ ರೆಡಿ ಇದೆ. ಈಗ ಟೀಸರ್ ಲಾಂಚ್ ಮಾಡ್ತಾ ಇದೀವಿ, ಮಾಡಿ ಪ್ರಾಬಬ್ಲಿ ಆಗಸ್ಟ್ 19th ಆ ಥರ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಓವರ್ ಆಲ್ ಸಿನಿಮಾ ಐ ವಿಲ್ ಸೇ ಇಟ್ಸ್ ಅ ವೆರಿ ಒಂದು ಡೀಸೆಂಟ್ ಫಸ್ಟ್ ಹಾಫ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್, ಪರ್ಟಿಕ್ಯುಲರ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರೋದು ಅನುಪ್ರಭಾ ಮೇಡಮ್ ಎಪಿಸೋಡ್ ಪರ್ಟಿಕ್ಯುಲರ್ಲಿ. ಇದು ನನ್ನ ಒಪಿನಿಯನ್, ಯು ಮೇ ಡಿಫರ್ ಆಲ್ಸೋ. ಇದು ನಾನು ಸಿನಿಮಾ ಒಬ್ಬ ಫಸ್ಟ್ ಟೈಮ್ ನೋಡಿರೋನಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದು ಯಾವತ್ತು ಸಿನಿಮಾ ನೋಡಿದ ಮೇಲೂ ಈಗ ಭರದ್ವಾಜ್ ಅವರಿಗೆ ನಾನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಸಖತ್ತಾಗಿ ಮಾಡಿದ್ದಾರೆ, ಹೆಂಗಿದೆ ಗೊತ್ತಾ ಸಿನಿಮಾ, ನಾನು ಆ ಕ್ಯಾಟಗರಿಲಿ ಬರೋದೇ ಇಲ್ಲ. ನನಗೆ ಸಿನಿಮಾ ಏನ್ ಫೀಲ್ ಆಯ್ತು, ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡಿದೆ ಆ ಸಿನಿಮಾಗೆ, ದಿಸ್ ಇಸ್ ವಾಟ್. ಅಂಡ್ ವೇಣು ಅವ್ರ ಬಗ್ಗೆ ಅವರು ಒಂದು ಹೊಸ ನ್ಯೂ ಫೇಸ್, ಮಾತಾಡಕ್ಕೆ ನರ್ವಸ್ ಅನ್ನೋ ವಿಷಯಗಳು ಸ್ಕ್ರೀನ್ ಅಲ್ಲಿ ಕಾಣಲ್ಲ. 100% ನೀವು ನಂಬೋದು ಅದನ್ನ. ನಾನು ಡೆಫಿನೆಟ್ಲಿ ಸ್ಕ್ರೀನ್ ಅಲ್ಲಿ ಈ ನರ್ವಸ್ನೆಸ್ ಏನು ಒಂದು ಹೆಸಿಟೇಷನ್ ಅವ್ರ ಹತ್ರ ಇತ್ತು, ಅದು ಸ್ಕ್ರೀನ್ ಅಲ್ಲಿ ಇಲ್ಲ. ಒಂದು ಇದಾಗಲ್ಲ, ಇಟ್ ಡಸಂಟ್ ಮೀನ್ ದಟ್ ಹಿ ಹಸ್ ಪರ್ಫಾರ್ಮ್ಡ್ ಸೂಪರ್ಬ್ ಅಲ್ಲ. ಡೆಫಿನೆಟ್ ಒಬ್ಬ ನ್ಯೂ ಫೇಸ್ ಏನ್ ಡೆಲಿವರಿ ಮಾಡಬೇಕು ಅದನ್ನ ಡೀಸೆಂಟ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ನಿಮ್ ಸಪೋರ್ಟ್ ಬೇಕು. ನಾನು ಅವ್ರ ಜೊತೆ ಇದನ್ನ ರಿಲೀಸ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನ ಮಾಡ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಬೇಕು ಅನ್ನೋದನ್ನ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹಂಗಲ್ಲ, ಅದೇ ಫಸ್ಟ್ ಹಗ್ಗ ಅನ್ನುವಾಗ ಅದನ್ನ ಹೇಳಿದೆ. ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಸ್ಟೇಟ್ ಅವಾರ್ಡ್ ಬಂದಿದೆ ಅದಕ್ಕೆ. ಬಟ್ ತುಂಬಾ ಕನೆಕ್ಟಿವ್ ಆಗಿದೆ ಸರ್. ಒಂದು ಎಲಿಮೆಂಟ್ ಮೇಲೆ ಮಾಡಿದಾರಲ್ಲ, ಲೈಕ್ ಒಂದು ಕಾಂಪೋನೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು, ಅದ್ರ ಮೇಲೆ ಒಂದು ಸ್ಕ್ರೀನ್ ಪ್ಲೇ ಮಾಡಿರೋದು, ತುಂಬಾ ಕನೆಕ್ಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿ. ಇಲ್ಲ ನ್ಯಾಷನಲ್ ಇದು ಏನ್ ಗೊತ್ತಾ ಸರ್, ಡೆಫಿನೆಟ್ಲಿ ಇದು ಹಗ್ಗ ಅಂತ ಟೈಟಲ್ ಕೇಳ್ಬಿಟ್ಟು ನೀವು ಕ್ಲಾಸಿಕ್ ಸಿನಿಮಾ ಅಂತ ಅನ್ಕೋಬೇಡಿ. ವೆರಿ ಕಮರ್ಷಿಯಲಿ ಪ್ಲಾಂಟೆಡ್ ಫ್ಲೋ ಇರುವ ಒಂದು ಸಿನಿಮಾ. ಅದ್ರಲ್ಲಿ ಒಂದು ಸೆನ್ಸಿಬಲ್ ಕಂಟೆಂಟ್ ಇದೆ. ಆ ಕಂಟೆಂಟ್ ನಮಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅನ್ಟೋಲ್ಡ್ ಸ್ಟೋರಿ ಫಾರ್ ಕನ್ನಡ ನನ್ನ ಪ್ರಕಾರ. ಸೊ ಅದು ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಸರ್ ತುಂಬಾ ಬರುತ್ತೆ, ರೆಗ್ಯುಲರ್ ಆಗಿ ತುಂಬಾ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ನಾನು ಯಾವ್ದನ್ನು ಒಪ್ಪಲ್ಲ. ಈಗ ಮೇಡಮ್ ಕಡೆಯಿಂದ 3 ಪ್ರಾಜೆಕ್ಟ್ ನನಗೆ ಬಂತು. ನಾನು ಮಾಡ್ತಾ ಇರೋದು ಇದು ಒಂದೇ. ರೆಗ್ಯುಲರ್ ಆಗಿ ಪ್ರಾಜೆಕ್ಟ್ ಕನ್ಸಲ್ಟೇಷನ್ ಬರುತ್ತೆ. ಬಟ್ ವಿಷಯ ಏನಂದ್ರೆ ಸರ್, ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಲ್ಲ. ಈ ಸಿನಿಮಾ ಬಗ್ಗೆ ನನಗೇನು ಅನ್ಸೋದು ಅದನ್ನ ಸ್ಟೇಜ್ ಅಲ್ಲಿ ಹೇಳ್ತೀನಿ. ಇದೇ ತರ ಪ್ರೊಡ್ಯೂಸರ್ ನಮ್ಮ ಹತ್ರ ಕನ್ಸಲ್ಟೇಷನ್ ಬರುವಾಗ ಈ ಸಿನಿಮಾ ಇಷ್ಟೇ ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ನಾನು ಬಂದು ಅವ್ರಿಗೆ ಒಂದು ಡೆಕೋರೇಟಿವ್ ಆಗಿ ಒಂದು ಮಾತು ಹೇಳಿ ನಾನೊಂದು 5-10 ಲಕ್ಷ ರೂಪಾಯಿ ಮಾಡ್ಕೋಬಹುದು ಈಸಿಲಿ, ವಿಚ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಈಗ ನನ್ನ ಮಾತು ಸ್ಟ್ರೇಟ್ ಆಗಿರುತ್ತೆ, ಅದನ್ನ ನೀವು ಒಪ್ಕೊಂಡ್ರೆ ಫೈನ್, ಇಲ್ಲ ಅಂದ್ರೆ ಬೇಡ ಅಂತ. ಅದಕ್ಕೆ ಈಗ ಕನ್ಸಲ್ಟೇಷನ್ ಅಂದ ತಕ್ಷಣ 1 hour 5,000 ಅಂತ ಮೆಸೇಜ್ ಮಾಡಿ ಅವಾಯ್ಡ್ ಮಾಡ್ಬಿಡುದು ಸರ್. ಸರ್ ಬೇರೆನಾ ಸರ್? ಅಷ್ಟೇ. ಥ್ಯಾಂಕ್ ಯು ಸರ್. ಏನು ಸರ್ ಪಾರ್ಟೋಣ? ಇದು ಏನಂದ್ರೆ ಸರ್, ಒಂದೊಂದು ಕಡೆ ಪಾರ್ಟ್ 1 ಅನ್ನೋದು ಜನರಲಿ ಒಂದು ಹಿಟ್ ಫಾರ್ಮುಲಾ ಅಂತ. ಅಂದ್ರೆ ಒಂದು ಕಾಂತಾರ ಆದ್ರೆ ಇದು, KGF ಆದ್ರೆ ಇದು. ಈಗ ಚಂದ್ರು ಅವರು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಲೀಡ್ ಕೊಟ್ಟಿದ್ದಾರೆ. ಸಪೋಸ್ ಇಲ್ಲ ನಾಟ್ ಕಂಪ್ಲೀಟ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ. ಕಾಂತಾರ ಮಾಡುವಾಗ ಸರ್ ಡೆಫಿನೆಟ್ಲಿ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕಂತ ಮಾಡಿಲ್ಲ. ಕಾಂತಾರ ಮಾಡಿದ ಮೇಲೆ ತಾನೆ ಪ್ರಿಕ್ವಲ್ ಮಾಡಿದ್ರು.
ಹೌದು ಹೌದು. ಬಟ್ ಇವರು ಏನ್ ಮಾಡೋದು, ಒಂದು ಓಪನ್ ಎಂಡ್ ಮಾಡ್ಕೊಂಡಿದ್ದಾರೆ, ಎಂಡಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ಅದು ಅವ್ರ ಐಡಿಯಾನೇ ಇರ್ಬೋದು. ಅದೇ ಫಸ್ಟು ಬಂದಿರೋವಂಥ ಎಲ್ಲ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ಎಲ್ಲ ಅನು ಮ್ಯಾಮ್, ತಬಲಾ ನಾನಿ ಸರ್, ಮತ್ತು ಎಲ್ಲ ಆರ್ಟಿಸ್ಟ್ಗೂ, ಮತ್ತು ನಮ್ಮ ಗೆಸ್ಟ್ ಆಗಿರುವಂಥ ಮಂಜು ಸರ್, ಚಂದ್ರು ಸರ್, ಎಲ್ರಿಗೂ ನನ್ನ ಸಾರಿ ತುಂಬ ನರ್ವಸ್ ಆಗ್ತಿದೆ. ಸೊ ಎಲ್ಲರೂ ಗುಡ್ ಈವ್ನಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬಂದಿದ್ದಕ್ಕೆ ಸರ್, ಒಂದು ಟೀಮ್ ಸಪೋರ್ಟ್ ಮಾಡಲಿಕ್ಕೆ. ಮತ್ತು ಅದೇ ನಾನು ಸ್ಪೆಷಲಿ ಪ್ರೊಡ್ಯೂಸರ್ ರಾಜ್ ಅವ್ರಿಗೂ ಮತ್ತು ಡೈರೆಕ್ಟರ್ ಅವಿನೇಶ್ ಅವ್ರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನನ್ನು ಮಾಡ್ತೀನಿ ಅಂತ ಅವ್ರು ನಂಬಿದ್ರು. ಸೊ ಹಂಗಾಗಿ ಆಗಿದೆ ಇದು ಸಿನಿಮಾ. ಮತ್ತೆಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಮಾತಾಡೋಕ್ಕೆ ನನಗೇನು ತೋರಿಸ್ತಾ ಇಲ್ಲ. ಐ ಆಮ್ ಸಾರಿ. ಏನು ಸರ್, ಶೂಟಿಂಗಲ್ಲೂ ಅಷ್ಟೇ ಸರ್, ನಾನು ಯಾವತ್ತೂ ಹಿಂಗೇ ನರ್ವಸ್ಗೆ ಲೈಟ್ಸ್ ನೋಡ್ಬಿಟ್ರೆ ನರ್ವಸ್ ಆಗಿಬಿಡ್ತೀನಿ. ಸ್ವಲ್ಪ ಡೈಲಾಗ್ಸ್ ಮರೆಯೋದೆಲ್ಲ ಜಾಸ್ತಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಇದು ಚಾನ್ಸ್ ಇದು ಮಿಸ್ ಆಗಬಾರ್ದು ಅಂತ ಹೇಳಿ ಕಷ್ಟಪಟ್ಟು ಇಷ್ಟಪಟ್ಟದನ್ನು ಕಷ್ಟಪಟ್ಟು ಮಾಡಿಬಿಡ್ತಿದ್ದೆ. ಸೊ ಶೂಟ್ ಸರ್, ಹೌದೌದು ಸರ್, ಹೌದು ಸರ್. ಅದೇ ಸಣ್ಣ ಸಣ್ಣ ಕೋರ್ಸಸ್ ಗೊತ್ತಿರೋರ ಹತ್ರ ಎಲ್ಲ, ಅಂದರೆ ಪ್ರೊಫೆಷ್ನಲ್ ಆಗಿ ಯಾವುದು ಸರ್ಟಿಫೈಡ್ ಅಂತ ಏನಿಲ್ಲ, ಗೊತ್ತಿರೋರ ಹತ್ರ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ. ಮೊದಲನೇದಾಗಿ ಇವತ್ತಿನ ದಿನ ನಮ್ಮ ಡ್ಯಾಡ್ ನಾನು ದಯವಿಟ್ಟು ಬರಲೇಬೇಕು ಅಂದಾಗ ಯಾವುದೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಯಾಕಂದರೆ ಹೊಸಬ್ರು, ಅವ್ರ ಹಗ್ಗ ಇದೆ ಅವ್ರ ಕೈಲಿ, ನಾವೆಂತಕ್ಕೆ ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀವಿ. ನಿರ್ದೇಶಕರು ಫಸ್ಟ್ ಟ್ರೈಲ್ ನೋಡ್ದಲ್ಲ, ಆ 3D ಫೀಲ್ ಬಂದು ನನಗೆ ಫಸ್ಟ್ ಹ್ಯಾಟ್ಸ್ ಆಫ್ ಯು, ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ಲೂ ಖುಷಿ ಆಯ್ತು. ಟೆಕ್ನಿಕಲ್ ಆಗಿ ನಿಂಗೆ ಗೆದ್ದಿದ್ಯಾ. ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಇಂಡಸ್ಟ್ರಿ. ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ. ಟೆಕ್ನಿಕಲಿ ಸಿನಿಮಾ ಕಥೆನೂ ಗೊತ್ತಿಲ್ಲ, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ. ಶಾರ್ಟ್ ಆಗ್ಬೋದು, ಕಂಟೆಂಟ್ ಆಗ್ಬೋದು, ಆ ಫೀಲ್ ಆಗ್ಬೋದು, ಆ ಗ್ರಾಫಿಕ್ ಕೆಲಸ ಆಗ್ಬೋದು, ಅಚ್ಚುಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ. ಇನ್ನೊಬ್ಬ ಇಂಜಿನಿಯರ್ ಅಂತ ನಾವು ಗೊತ್ತಿದ್ವಿ. ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸಿದರೆ, ಆದರೆ ಒಂದು ಲಿಮಿಟ್ ಇರುತ್ತೆ. ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು, ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ತಾರೆ. ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ, ನಮ್ಮ ಚಂದ್ರೋಳ್ ಬೋಬಡಿ ಅವ್ರು ಅಮೆಝಾನ್ಗೆ ಎತ್ಕೊಂಡು ಮಾಡಿಸ್ಕೊಡ್ತಾರೆ, ಅವ್ರ ಜೊತೆಲಿ ಇದ್ದು ದಯವಿಟ್ಟು ಮಾಡ್ಕೊಡ್ಬೇಕು. ಹಣ ಇದು ಒಂಚೂರು ಮಾಡ್ಕೊಡ್ಬೇಕು. ನೀವು ಹೇಳಿದ್ದೀರಾ ಅಲ್ಲ, ನೀವು ಇದೊಂದ್ಸತಿ ಮಾಡ್ಕೊಡಿ. ನೀವು ಹೇಳಿದ್ದೀರಾ, ನಾವು ಈ ಮುಟ್ಟಾಳ್ತನ ನಂಬಿ 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 ಇಂಡಿಯಾ ಪ್ಯಾನ್ ಇಂಡಿಯಾ ಹೋಗ್ತಾ ಇದೀವಿ, ನಾವು ಹಾಳಾಗೋಗ್ತಾ ಇದೀವಿ. ಪ್ರೊಡ್ಯೂಸರ್ಗಳು ನಂಬೇಡಿ, ಕನ್ನಡ ನಂಬಿ, ನಮ್ಮ ಸಿನಿಮಾ ನಂಬಿ, ನಮ್ಮ ಸಿನಿಮಾ ನಂಬ್ಕೊಂಡಿರ್ಬೇಕು. ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ, ಯಾರು 10 ಪೈಸಾ ಕೊಡಲ್ಲ. ಪಿಕ್ಚರ್ ತುಂಬಾ ಚೆನ್ನಾಗಿದೆ, ಟೆಕ್ನಿಕಲ್ ಇಸ್ ವೆರಿ ಗುಡ್. ಕಲಾವಿದ್ರು ಅವ್ರು ಚೆನ್ನಾಗಿ, ಅವ್ರನ್ನೆಲ್ಲ ಅದಕ್ಕೆ ಕಲಾವಿದ್ರು ಇಲ್ಲ, ನಾನೇನು ಆಕ್ಟಿಂಗ್ ಮಾಡ್ಬೋದಾಯ್ತು. ಗಂಟೆ ಕಾಸು ಕೊಟ್ಟು ಒಳ್ಳೆ ಕಲಾವಿದ್ರು ಕರ್ಕೊಳ್ಳೋದು. ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಕ್ಯಾಮ್ರಾಮನ್ ಇಸ್ ವೆರಿ ಗುಡ್ ವರ್ಕ್. ನಮ್ಮ ನಾಯಕ ನಟರು ಭಯ ಬೀಳ್ಬೇಡಮ್ಮ. ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡು. ತುಂಬ ಶಾಲೆಗಳಿದೆ, ಇವೆಲ್ಲ ಇದೆ. ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು. ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀವಿ ಇದ್ದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡ್ಬಾರ್ದು. ಅವ್ನಿಗೆ ಒಂದ್ಸತಿ 2 ಸತಿ ಇದಾಗ್ಬಿಡ್ತೀವಿ. ಪ್ರಾಕ್ಟೀಸ್ ಮಾಡಿ. ನೀನು ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲಿ ಹೋಗಿ ಎಲ್ಲರೂ ಕ್ಲಾಸಸ್ ಇದೆ ಎಲ್ಲ ಮಾಡಿ, ಒಳ್ಳೇದಾಗಲಿ. ಇಲ್ಲಿ ಯಾರೇನೋ ದಿನ ಊಹೆ ಮಾಡೋಕ್ಕಲ್ಲ, ಯಾರು ಬೇಕಾದ್ರೆ ಗೆಲ್ಬೋದು. ನಾನು ಇವತ್ತಿನ ದಿನ ಒಂದೇ ಒಂದು ಕಿವಿ ಮಾತಾಡಬೇಕು ಅಂದರೆ, ಕರೆಕ್ಟ್ ಟೈಮ್ ಇದು ರಜೆ ಟೈಮಲ್ಲಿ ನೀವು ರಿಲೀಸ್ ಮಾಡಿ. ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಸ್ವಲ್ಪ ಚೆನ್ನಾಗಿ ಮಾತಾಡಿ ರಜೆ ರಟೆ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ. ಇಲ್ಲಾಂದರೆ ಎಂತೆಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬ್ಬಾ ಸಿನಿಮಾ ಪಾಪ ಚೆನ್ನಾಗಿ ಬರೀತಾರೆ. ಪಾಪ ಅವ್ರಿಗೆ ಬಿಟ್ಕೊಡೋಂಗಿಲ್ಲ ನಮ್ಮನ್ನು. ಸಿನಿಮಾ ಚೆನ್ನಾಗಿ ಮಾಡೋರು ಅದೇನೋ ಒಂದು ಕಂಟೆಂಟ್ ಇದೆ, ಇದೇನೋ ಪಾಪ ಏನೋ ಪಾಪ ಅರ್ಧ ನಮ್ಮನ್ನು ಇಬ್ಬರ್ತಾ ಇರ್ತಾರೆ. ಅದು ಜನ ಬರ್ತಾ ಇಲ್ಲ, ತುಂಬ ಕಷ್ಟ ಇದೆ. ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನಿಮಾ ಮಾಡಿ ಚೆನ್ನಾಗಿ ಹೋಗುತ್ತೆ.
ಅಕ್ಕ ನಾವು ನಿಮ್ಮನ್ನು ಎಳೆಯಕ್ಕೆ ಪ್ರಯತ್ನ ಮಾಡ್ತೀವಿ, ನಿರ್ಮಾಪಕರುಗಳಾಗಿ ಬರ್ತದೆ ನನ್ನ ಆಸೆ. ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ಯಾಕೆ ನಾನು ಇಂಡಸ್ಟ್ರಿಲಿ ಪ್ರತಿದಿನ ಪ್ರತಿ ಗಳಿಗೆ ಅನುಭವಿಸ್ತಾ ಇದ್ದೀನಿ. ಮೊನ್ನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು, ನಾನು ಚಿತ್ರರಂಗನ ಮೊದಲೇನಿತ್ತು ಕೋವಿಡ್ ಮುಂಚೆ ಅದೇ ಥರ ಎಲ್ಲರೂ ಇನ್ಮೇಲೆ ಸಂಬಳ ಸಿಸ್ಟಮ್ ಮಾಡಿದ್ದಾರೆ ಹೇಳಿ, ಯಾರು ಪೇಮೆಂಟ್ ಕೊಡೋಕೆ ಆಯ್ತಲ್ಲ, ವರ್ಕೌಟ್ ಆಯ್ತಲ್ಲ. ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಹಕಾರ ಆಗ್ತದೆ, ಯಾವ ಕಲಾವಿದ್ರು ಆಯ್ತಲ್ಲ, ಯಾವ ಟೆಕ್ನಿಷಿಯನ್ ಆಯ್ತಲ್ಲ. ಅದರಿಂದ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ಇಸ್ ವೆರಿ ಗುಡ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆಪ್ಪ, ನನಗೆ ಖುಷಿ ಆಯಿತು. ನೀನು ನಾನು ಬಂದು ಭೇಟಿ ಮಾಡು, ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಒಳ್ಳೆದಲ್ಲಿ ನಿಮ್ಗೆ ಏನಿದ್ರು ಸರ್ ಹೇಳ್ಬೇಕಂತ ಹೇಳಿ, ನಿಮ್ಗೆ ಥಿಯೇಟ್ರಿಂದ ಆಗ್ಬೋದು, ನನ್ನ ಕಡೆಯಿಂದ ನಿಮ್ಗೆ ಏನು ಸಂಪೂರ್ಣ ಸಪೋರ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನಮ್ಮ ಉದ್ಯಮಕ್ಕೆ ಹೊಸಬರು ಬರಲಿ, ಎಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅವ್ರು ಹಾಕಿರೋ ದುಡ್ಡು ದಯವಿಟ್ಟು 80% ಬಂದರೂ ಅವ್ನು ಗೆಲ್ತಾನೆ ಅಂತ ಹೇಳ್ತೀನಿ. ಚಂದ್ರಣ್ಣ ಒಂದೇ ಒಂದು ಮನವಿ, ನಮ್ಮ ನಿರ್ದೇಶಕರಿಗೆ ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ನಿಮ್ಮ ಕೈಲಿ ಆ ಶಕ್ತಿ ಇದೆ ನೀವು, ಯಾಕೆಂದರೆ ಆ ಒಂದು ಪವರ್ ಇದೆ ನಿಮಗೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇದೇ ನಮ್ಮ ಕಲಾವಿದರು ಬರ್ತಾರೆ, ಶಿವಕುಮಾರಾಚಾರ್ಯ ಅವ್ರಿಗೆ ಒಳ್ಳೇದಾಗಲಿ. ನಮ್ಮನೆ ಹುಡುಗಿ ಇಡೀ ಕಲಾವಿದರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಬಗ್ಗೆ ನನಗೇನೋ ಕಾನ್ಫಿಡೆನ್ಸ್ ಬಂತು ಒಳ್ಳೇದಾಗುತ್ತೆ ಅಂತ. ಅಕ್ಕ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲದು ಒಳ್ಳೇದು ಮಾಡಿ ಆ ಟೆಕ್ನಿಕಲ್ಗೆ ಹೇಳ್ಬಿಟ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಸಿನಿಮಾ ಬಂದು ಸೂಪರ್ ಪವರ್ ಬೇಸ್ಡ್ ಅಲ್ವಾ. ಸೊ ಅಕ್ಕ ಹಿಡ್ಕೊಳೋ ಯಾವುದೇ ಕ್ಯಾರೆಕ್ಟರ್ ಆಗಲಿ, ಅನು ಮ್ಯಾಮ್ ಈ ಪಾರ್ಟಲ್ಲಿ ಮಾಡಿದ್ದಾರೆ, ಸೆಕೆಂಡ್ ಪಾರ್ಟಲ್ಲಿ ಇನ್ನೊಬ್ರು ಹ್ಯಾಂಡಲ್ ಮಾಡ್ಬೋದು ರೋಪ್ನ. ಸೊ ರೋಪ್ ಈಸ್ ಅ ಹೀರೋ. ಅದನ್ನ ಎಷ್ಟು ಸೀರೀಸ್ ಬೇಕಾದ್ರೂ ಕಂಟಿನ್ಯೂ ಮಾಡ್ಬೋದು. ರೋಪ್ ಅನ್ನೋದು ಒಂದು ಒಳ್ಳೆ ಇದಕ್ಕೆ ಫೈಟ್ ಮಾಡುತ್ತೆ ಸರ್. ಓಕೆ, ಸೊ ಸೂಪರ್ ಪವರ್ ಅದು. ಆ ಪವರ್ನ ಕಂಟಿನ್ಯೂ ಮಾಡ್ಬೋದು, ಪಾರ್ಟ್ ಸೀರೀಸ್ ಮಾಡ್ಬೋದು. ಅದನ್ನ ಯಾರು ಹಿಡ್ಕೊಂತಾರೋ ಅವರೇ ಹೀರೋ ಆಗ್ತಾರೆ ಅಷ್ಟೇ. ಅದು ಸೆಕೆಂಡ್ ಪಾರ್ಟ್ ಇದೆ, ಇನ್ನೂ ಐಡಿಯಾಸ್ ಇದೆ ಮಾಡಬೇಕು. ದಟ್ ಇಸ್ ಮೈ ಆನ್ಸರ್. ಹಾಂ ಸರ್. Thank you, sir. Thank you so much.